ಕ್ರಿಯೇಟಿನ್ ತೊಗೊಂಡು 3 ಮಂತ್ಸ್ ಬ್ಯಾಕ್ ಹಿಂಗಿದ್ದೆ. ಆಮೇಲೆ 3 ಮಂತ್ಸ್ ಬ್ಯಾಕ್ ಹಿಂಗೆ ರಿಸಲ್ಟ್ ಬಂತೆ. ನೀವು ಸ್ಕಿನ್ನಿ ಬಿಗಿನರ್ ಇದ್ರಿ ಆ್ಯಂಡ್ ಕ್ರಿಯೇಟಿನ್ ತೊಗೊಳಕ್ಕೆ ಯೋಚನೆ ಮಾಡತ್ತಿದ್ರೆ ಎಸ್ ಕನ್ಫರ್ಮ್ ತೊಗೋರಿ. ಆದರೆ ಕ್ರಿಯೇಟಿನ್ ತೊಗೋಕ್ಕಿಂತ ಮುಂಚೆ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ರೆ ತೊಗೋರಿ. ನೀವೆಲ್ಲ ಈಗ ನಾರ್ಮಲ್ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕ್ರಿಯೇಟಿನ್ ರಿವ್ಯೂಸ್ ನೋಡಿ ಕ್ರಿಯೇಟಿನ್ ತೊಗೊಳ್ಬೇಕಂತ ಟ್ರೈ ಮಾಡತ್ತಿದ್ರೆ, ನಾನು ಒಂದು ಮೊನ್ನೆ ರೀಲ್ಸ್ ನೋಡಿದ್ದೆ. ಇಜಾಸ್ ಅಂತ ಕೇರಳದಿಂದ್ರೆ ಅವ 3 ಮಂತ್ಸ್ ಬ್ಯಾಕ್ ಹಿಂಗಿದ್ದ ಕ್ರಿಯೇಟಿನ್ ತೊಗೊಳಂದ್ರೆ 3 ಮಂತ್ಸ್ ಆದಮೇಲೆ ಈ ಟೈಪ್ ನಂಗೆ ರಿಸಲ್ಟ್ ಬಂತಂತೇಳಿ ನಂಗೆ ಫೋಟೋ ಎಲ್ಲ ನೋಡಿದೆ ಒಂದು. ಸೊ ಅದೆಲ್ಲ ಕ್ರಿಯೇಟಿನ್ ಮಾಡೋಂಗಿಲ್ಲ ಬೈ. ಅದೆಲ್ಲ ಒಂದು ರಿಕವರಿ, ಅವ್ನದು ಡಯಟ್, ಅವ್ನದು ಎಫರ್ಟ್ಸ್, ಅವ್ನ ಸ್ಲೀಪ್ ಅದರಿಂತ ಆಗಿರ್ತೈತಿ. ಕ್ರಿಯೇಟಿನ್ ಹಂಗೆ ಮಾಡೋಕ್ಕಾಗಂಗಿಲ್ಲ ಯಾವಾಗಿದ್ರು. ಕ್ರಿಯೇಟಿನ್ ತೊಗೋಬೇಕಂದ್ರೆ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ರೆ ತೊಗೊಂಡ್ರೆ. ಕ್ರಿಯೇಟಿನ್ ತೊಗೊಂಡ್ರೆ ನಾ ಹಂಗೆ ಕಾಣ್ತೀನಿ ಹಿಂಗೆ ಕಾಣ್ತೀನಿ ಅದೆಲ್ಲ ಡಾರ್ಲಿಂಗ್. ನಿಂದು ಎಫರ್ಟ್ಸ್ ಇಂತ್ರ ಮಾತ್ರ ನೀನು ಬಿಗ್ಗರ್ ಕಾಣೋಕ್ಕೆ ಸಾಧ್ಯ. ಕ್ರಿಯೇಟಿನ್ ಸ್ಟ್ರೆಂತ್ ಕೊಡ್ತೈತಿ ವರ್ಕೌಟ್ ಮಾಡೋಕ್ಕೆ. ಆದ್ರೆ ವರ್ಕೌಟ್ ನೀನೇ ಮಾಡಬೇಕು, ಮತ್ತು ಯಾರು ಬಂದು ಮಾಡೋಂಗಿಲ್ಲ. ಕ್ರಿಯೇಟಿನ್ ತೊಗೋರಿ. ಕ್ರಿಯೇಟಿನ್ ನಿಮಗೆ ಹಾರ್ಟ್ ಟ್ರೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಆದರೆ ಕ್ರಿಯೇಟಿನ್ ನೀವು ಯಾವ ಟೈಪ್ ಥಿಂಕ್ ಮಾಡಂತಿರಲ್ಲ ಆ ಟೈಪ್ ರಿಸಲ್ಟ್ ಕೊಡೋಂಗಿಲ್ಲ. ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ರೆ ತೊಗೋರಿ. ಯಾವುದೋ ಸಪ್ಲಿಮೆಂಟ್ ಯಾವುದೋ ಕ್ರಿಯೇಟಿನ್ ಆಯ್ತು ಎಲ್ಲ ಆಯ್ತು